ಈ ಖರ್ಗೆ ಸಾಹೇಬರು ಯಾಕಾಗಿ ಅವ್ರ ಮಗನ ಥರ ಮಾತಾಡೋಕ್ಕೆ ಶುರು ಆಗ್ಬಿಟ್ಟಿದ್ದಾರೆ? ಇವರಿಗೂ ಕೂಡ ಆ ಪಪ್ಪು ಮನಸ್ಥಿತಿ ಬಂದ್ಬಿಟ್ಟಿದೆಯಾ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಮತ್ತು ಅನುಮಾನನೂ ಕಾಡ್ತಾ ಇದೆ. ಈ ಚುಟುಪುಟ್ಟು ದಾಳಿಯ ನಂತರನೇ ಸರ್ ಪಾಕಿಸ್ತಾನದ 11 ಏರ್ಫೀಲ್ಡ್ಗಳು ನಾಶವಾಗಿರುವಂಥದ್ದು. ಯಾಕೆ ಸರ್ ಆ ಪಪ್ಪುವಿಂದ ಆ ರಾಹುಲ್ ಗಾಂಧಿಯಿಂದ ಇಷ್ಟು ನೀವು ಇನ್ಫ್ಲುಯೆನ್ಸ್ ಆಗಿಬಿಟ್ರಿ ಸರ್? ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಇತ್ತೀಚೆಗೆ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರ್ ಬಗ್ಗೆ ಹೀಗಳೆಯುತ್ತ ಹೇಳ್ತಾರೆ, ಯಾವುದೋ ಚುಟ್ಪುಟ್ಟು ದಾಳಿ ಅಂತಂದರು. ಖರ್ಗೆ ಸಾಹೇಬ್ರಂಥವ್ರ ಬಾಯಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಈ ಚುಟ್ಪುಟ್ಟು ದಾಳಿ ಅಂತೇಳಿ ಈ ರೀತಿ ಕ್ಷುಲ್ಲಕವಾಗಿ ಭಾಳ ಹಗುರವಾಗಿ ಮಾತುಗಳು ಬಂದಿದ್ದು ನನಗೆ ಆಶ್ಚರ್ಯವನ್ನು ತಂತು. ಈ ಖರ್ಗೆ ಸಾಹೇಬರು ಯಾಕಾಗಿ ಅವ್ರ ಮಗನ ಥರ ಮಾತಾಡೋಕ್ಕೆ ಶುರು ಆಗ್ಬಿಟ್ಟಿದ್ದಾರೆ? ಅಥವಾ 2009ರಲ್ಲಿ ಡೆಲ್ಲಿಗೆ ಹೋದ ನಂತರ ಆ ರಾಹುಲ್ ಗಾಂಧಿ ಜೊತೆ ಇದ್ದು ಇವರಿಗೂ ಕೂಡ ಆ ಪಪ್ಪು ಮನಸ್ಥಿತಿ ಬಂದ್ಬಿಟ್ಟಿದೆಯಾ ಅಂತ ನನಗೆ ಆಶ್ಚರ್ಯ ಆಗ್ತಾಯಿದೆ ಮತ್ತು ಅನುಮಾನನೂ ಕಾಡ್ತಾ ಇದೆ. ಯಾಕಂದರೆ ಖರ್ಗೆ ಸಾಹೇಬ್ರ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದಿತ್ತು. ಭಾಳ ಹಿರಿಯ ರಾಜಕಾರಣಿ, ಅನುಭವಿ ರಾಜಕಾರಣಿ, ಅವ್ರ ಬಾಯಲ್ಲಿ ಚುಟ್ಪುಟ್ಟನ್ನು ಮಾತು ಬರ್ತಾಯಿದೆ ಅಂತಂದರೆ ಒಂದು ಅವರ ಮಗನ ಥರ ಅವ್ರು ಮಾತಾಡೋಕ್ಕೆ ಶುರುವಾಗಿದ್ದಾರೆ, ಇಲ್ಲ ರಾಹುಲ್ ಗಾಂಧಿ ಇನ್ಫ್ಲೂಯೆನ್ಸು ಜಾಸ್ತಿ ಆಗಿ ಅವರು ಕೂಡ ಪಪ್ಪು ಆಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಖರ್ಗೆ ಸಾಹೇಬ್ರೆ, ಆಪರೇಷನ್ ಸಿಂಧೂರ್ ಬಗ್ಗೆ ನೀವು ಚುಟ್ಪುಟ್ಟು ದಾಳಿ ಅಂತ ಹೇಳ್ತಿರಲ್ಲ, ಈ ಚುಟ್ಪುಟ್ಟು ದಾಳಿ ನೀವು ಹೇಳಿದಾಗೆ ಈ ಚುಟ್ಪುಟ್ಟು ದಾಳಿಯ ನಂತರ ಚೀನಾದ ಫೈಟರ್ ಜೆಟ್ಗಳು ಏನು JF-17 ಇದೆ ಹಾಗೂ ಅವರ ಕ್ಷಿಪಣಿ ಏನಿದೆ HQ-9 ಇದೆ, ಅದರ ಮಾರ್ಕೆಟು 10%ಗಿಂತ ಜಾಸ್ತಿ ಬಿದ್ದೋಗಿದೆ. ಅವರಿಗಿದ್ದಂಥ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿದ್ದಂಥ ಆರ್ಮ್ಸ್ ಏನು ಮಾರ್ಕೆಟಲ್ಲಿದ್ದಂಥ ಡಿಮಾಂಡ್ ಏನಿದೆಯಲ್ಲ ಅದು ಕುಸಿಯೋದಕ್ಕೆ ಕಾರಣ ಏನಾಯಿತು? ಈ ಚುಟ್ಪುಟ್ಟು ದಾಳಿನೇ ಸರ್. ಈ ಚುಟ್ಪುಟ್ಟು ದಾಳಿ ನಂತರ ಚೈನಾದವ್ರು ಏನು ಕೊಚ್ಕೊಳ್ತಾಯಿದ್ರು JF-17 HQ-9 ಅಂತೇಳಿ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲ ಕೂಸ್ದು ಹೋಗಿ ಅದಕ್ಕೆ ಕಳಪೆದ್ದು ಅಂತಾಗಿ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅವರಿಗೆ ಬಯರ್ಸಿಲ್ದಂಗೆ ಆಗ್ತಾಯಿದೆ. ಈ ಚುಟುಪುಟ್ಟು ದಾಳಿಯ ನಂತರನೇ ಸರ್ ಪಾಕಿಸ್ತಾನದ 11 ಏರ್ಫೀಲ್ಡ್ಗಳು ನಾಶವಾಗಿರುವಂಥದ್ದು. ಈ ಚುಟುಪುಟ್ಟು ದಾಳಿಯ ನಂತರ ನಮ್ಮ ಬ್ರಹ್ಮೋಸ್ಗೆ 17 ರಾಷ್ಟ್ರಗಳಿಂದ ಇವತ್ತು ಡಿಮಾಂಡ್ ಬಂದಿದೆ ಸರ್. ಈ ಚುಟುಪುಟ್ಟು ದಾಳಿಯ ನಂತರ ಸರ್ ನೆನ್ನೆ ಸಲ್ಮಾನ್ ಖುರ್ಷಿದ್ ಅವರು ನಿಮ್ಮ ರೀತಿಯಲ್ಲೇ ಬಹಳ ಹಿರಿಯ ರಾಜಕಾರಣಿಯವರು, ಅವ್ರ ಹೇಳಿಕೆಯನ್ನು ನೋಡಿ. ಈ ಚುಟುಪುಟ್ಟು ದಾಳಿ ನಂತರನೇ ಪಾಕಿಸ್ತಾನದ DGMO ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅವರು ಕರೆಯನ್ನು ಮಾಡಿ ಕದನ ವಿರಾಮವನ್ನು ಮಾಡಿಕೊಳ್ಳೋಣ ಅಂತ ಭಾರತಕ್ಕೆ ಕರೆ ಮಾಡಿದ್ದು ಪಾಕಿಸ್ತಾನದ DGMO ಅನ್ನೋದನ್ನು ಸಲ್ಮಾನ್ ಖುರ್ಷಿದ್ ಅವರೇ ನೆನ್ನೆ ಬಹಿರಂಗವಾಗಿ ಹೇಳಿದ್ದಾರೆ. ಈ ಚುಟುಪುಟ್ಟು ದಾಳಿಯಾಗಿದ್ದಿದ್ರೆ ಅವ್ರು ಯಾಕೆ ಸರ್ ಕರೆ ಮಾಡ್ತಾಯಿದ್ರು ಸರ್? ಯೋಚನೆಯನ್ನು ಮಾಡಿ ಸರ್. ಹೀಗಿರಬೇಕಾದ್ರೆ ನಮ್ಮ ಸೇನಾಪಡೆಗಳು, ಇಂಟೆಲಿಜೆನ್ಸ್ ಏಜೆನ್ಸಿಗಳು, ನಮ್ಮ ಇಸ್ರೋದವರು ಸ್ಯಾಟಲೈಟ್ ಸೇವೆಯನ್ನು ಕೊಟ್ಟರು, ಇವರೆಲ್ಲರೂ ಕೂಡ ಕಂಬೈಂಡಾಗಿ ಮಾಡಿರುವಂತಹ ಒಂದು ಹೋರಾಟವನ್ನು, ಆಪರೇಷನ್ ಸಿಂಧೂರವನ್ನು ನೀವೊಂದು ಚುಟ್ಪುಟ್ಟು ದಾಳಿ ಅಂತ ಹೇಳ್ತಿರಲ್ಲ ಸರ್. ಯಾಕೆ ಸರ್ ನೀವು ನಿಮ್ಮ ಮಗನ ಥರ ಮಾತಾಡೋಕ್ಕೆ ಶುರುವಾಗ್ಬಿಟ್ರಿ? ಯಾಕೆ ಸರ್ ಆ ಪಪ್ಪುವಿಂದ ಆ ರಾಹುಲ್ ಗಾಂಧಿಯಿಂದ ಇಷ್ಟು ನೀವು ಇನ್ಫ್ಲುಯೆನ್ಸ್ ಆಗಿಬಿಟ್ರಿ ಸರ್? ಸರ್ ನಿಮ್ಮ ಈ ಒಂದು ವ್ಯಕ್ತಿತ್ವಕ್ಕೆ, ನಿಮ್ಮ ಸ್ಟ್ಯಾಚ್ಯೂರಿಗೆ ಇದು ತಕ್ಕುದಲ್ಲ ಸರ್. ದಯವಿಟ್ಟು ಈ ರೀತಿ ಮಾತಾಡೋಕ್ಕೆ ಹೋಗ್ಬೇಡಿ.